ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮಿ ರೆಡ್ಡಿ ವ್ಲಾಗ್ಸ್. ಎಲ್ಲಪ್ಪ ಹೋಗಿದ್ರಿ ರಶ್ಮಿ, ಏನು ಮಾಡ್ತಿದ್ರಿ, ವ್ಲಾಗ್ಸ್ ಹಾಕಿಲ್ಲ, ಅಪ್ಡೇಟ್ ಕೊಟ್ಟಿಲ್ಲ ಅಂತೆಲ್ಲ ನೀವು ಪ್ರಶ್ನೆಗಳನ್ನ ಕೇಳ್ತೀರಾ ಅಂತ ಗೊತ್ತು. ಸೊ ಅದೆಲ್ಲ ಪ್ರಶ್ನೆಗಳನ್ನ ನಾನಿವತ್ತು ಆನ್ಸರ್ ಮಾಡೋದಕ್ಕೆ ಬಂದಿದ್ದೀನಿ. ಹಾಗೆ ನಾಮಕರಣದ್ದು ಔಟ್ಫಿಟ್ಸ್ ಎಲ್ಲ ತೋರಿಸ್ತೀನಿ. ಏನಾಯಿತು, ಏನು ಕತೆ, ನಾಮಕರಣ ಯಾಕೆ ಇನ್ನೂ ನಾನು ಅಪ್ಡೇಟ್ ಮಾಡಿಲ್ಲ, ಏನು ವಿಷಯ ಅಂತ ಎಲ್ಲ ಇವತ್ತು ನಿಮಗೆ ಹೇಳ್ತೀನಿ. ಸೊ ಬನ್ನಿ ವ್ಲಾಗ್ನ ಶುರು ಮಾಡೋಣ. ಸೊ ಹಾಯ್ ಫ್ರೆಂಡ್ಸ್, ಫಸ್ಟ್ಗೆ ನಾನು ನಿಮಗೆ ನಾಮಕರಣ ಯಾಕೆ ಅಪ್ಲೋಡ್ ಮಾಡಿಲ್ಲ, ಯಾಕೆ ಇಷ್ಟು ದಿನ ವ್ಲಾಗ್ಸ್ ಲೇಟ್ ಆಯಿತು ಅಂತ ಹೇಳ್ತೀನಿ. ನಾಮಕರಣ ಯಾಕಪ್ಪ ಲೇಟ್ ಆಯಿತು ಅಂದರೆ, ನಮ್ಮಪ್ಪ ಇದ್ದಾರಲ್ಲ, ಅವ್ರ ಫಾದರ್ ಅಂದರೆ ನಮ್ಮ ತಾತನ ತಂಗಿ ತೀರ್ಕೊಂಡಿರೋದ್ರಿಂದ ನಾವು ಏನೂ ಮಾಡೋದಕ್ಕಾಗಿಲ್ಲ. ಸೊ ಲಾಸ್ಟ್ ಮಿನಿಟಲ್ಲಿ ಎಲ್ಲ ಪ್ರಿಪ್ರೇಷನ್ಸು ಆಗೋಗ್ಬಿಟ್ಟಿತ್ತು. ಸೊ ಪ್ರತಿಯೊಂದು ಎಲ್ಲ ರೆಡಿ ಆಗೋಗ್ಬಿಟ್ಟಿತ್ತು. ಆದರೆ ಈ ರೀತಿ ಆಯಿತು. ತಿಥಿ ಮುಗಿಯೋ ತನಕ ನಾವು ಏನೂ ಮಾಡೋಂಗಿರಲಿಲ್ಲ. ಸೊ ಎಲ್ಲ ಕ್ಯಾನ್ಸಲ್ ಆಯಿತು. ಈ ರೀತಿ ಆದಾಗ ತುಂಬಾ ಬೇಜಾರಾಗುತ್ತೆ. ಬಟ್ ಗಾಡ್ ಗ್ರೇಸ್, ಅವ್ರಿಗೆ ವಯಸ್ಸಾಗಿತ್ತು. ಸೊ ಅವರು ದೇವ್ರ ಹತ್ರ ಸೇರಿಕೊಂಡ್ರು. ಸೊ ಏನೋ ಬಟ್ ಆ ಕಾರ್ಯ ಎಲ್ಲ ಮುಗಿಸಿ ಎಲ್ಲ ಆಗೋ ಅಷ್ಟಕ್ಕೆ ಸ್ವಲ್ಪ ಬೇಜಾರಾಯಿತು. ಬಟ್ ಸ್ಟಿಲ್ ಏನು ಮಾಡೋದಕ್ಕಾಗಲ್ಲ. ಮುಂದೆ ಹಾಕಿದ್ದೀವಿ, ಅದು ಏನು ಕ್ಯಾನ್ಸಲ್ ಏನೂ ಮಾಡ್ತಾ ಇಲ್ಲ. ನಾಮಕರಣ ಏನು ಕ್ಯಾನ್ಸಲ್ ಇಲ್ಲ. ನೆಕ್ಸ್ಟ್ ಆಗಸ್ಟ್ಗೆ ನಾವು ಮುಂದುವರೆಗೆ ಮಾಡ್ಕೊಂಡಿದ್ದೀವಿ. ಆಗಸ್ಟ್ 8ಗೆ ನಾಮಕರಣ ಇರುತ್ತೆ. ಸೊ ದೇವ್ರ ಹತ್ರ ಬೇಡ್ಕೊಳ್ಳೋಣ, ಏನೂ ಆಗದೆ ಸ್ವಕಾರ್ಯವಾಗಿ ನಾಮಕರಣ ನಡೀಲಿ ಅಂತ. ಸೊ ನಾಮಕರಣ ಆಗಿದ್ದು 11 ಮಂತ್ಸಲ್ಲಿ ಈಗ ನಾಮಕರಣ ಮಾಡ್ತಿರೋದು. ಸೊ 9th ಮಂತ್ ಇದ್ದಿದ್ದು ಈಗ 11th ಮಂತ್ಗೆ ಹೋಗಿದೆ. ಅದು ನಮಗೆ ಡೇಟ್ ಸಿಗೋದಕ್ಕೆ ತುಂಬಾ ಕಷ್ಟ ಆಯಿತು. ಅಡ್ವಾನ್ಸ್ ಬೇರೆ ಪೇ ಮಾಡಿಬಿಟ್ಟಿದ್ದೀವಿ. ಸೊ ಅವರು ಅಡ್ವಾನ್ಸ್ ವಾಪಸ್ ಕೊಡಲ್ಲ, ನಾವು ಜಸ್ಟ್ ಡೇಟ್ನ ಮುಂದೆ ಹಾಕ್ಕೋಬೇಕು. ಸೊ ಇರೋ ಡೇಟ್ಸಲ್ಲಿ ಅವತ್ತಿನ ದಿನವೇ ಮದುವೆ ಎಲ್ಲ ಇದೆ. ನಾವು ಬೇಗ ನಾಮಕರಣ ಅಂದರೆ ಮಾರ್ನಿಂಗ್ ಬೇಗ ಮುಗಿಸ್ಕೊಂಡು ಪೂಜೆನ ಬರೋ ಥರ ಹೇಳಿದ್ದೀವಿ. ಸೊ ಇದು ನಾಮಕರಣದ ಕತೆ ಆಗಿದೆ. ಸೊ ಬಟ್ ಔಟ್ಫಿಟ್ಸ್ ಎಲ್ಲ ರೆಡಿ ಆಗಿದೆ. ಪಾಪುದು ಡ್ರೆಸ್ಸು, ನಂದು ಡ್ರೆಸ್ಸು, ಆಮೇಲೆ ಗಿಫ್ಟ್ಸು ಯಾವ ಥರ ಏನೇನು ಸೆಲೆಕ್ಟ್ ಮಾಡಿದ್ದೀವಿ ಅಂತ ನಾನು ಎಲ್ಲನೂ ಇಲ್ಲಿ ಇಟ್ಟಿದ್ದೀನಿ. ಸೊ ಒಂದೊಂದಾಗಿ ನಿಮಗೆ ತೋರಿಸ್ತೀನಿ. ಬನ್ನಿ ಶುರು ಮಾಡೋಣ. ಫಸ್ಟ್ಗೆ ನಾನು ಗಿಫ್ಟ್ಸ್ನ ತೋರಿಸ್ತೀನಿ, ಯಾವ ರೀತಿ ಗಿಫ್ಟ್ ಸೆಲೆಕ್ಟ್ ಮಾಡಿದ್ದೀನಿ ಅಂತ. ನೋಡಿ, ಇದು ಗಿಫ್ಟ್ ಕವರು. ನಿಮಗೆ ಉಲ್ಟಾ ಕಾಣಿಸ್ತಾ ಇರ್ಬೋದು. ನಾನು ಬ್ಯಾಕ್ ಕ್ಯಾಮ್ರಾಯಿಂದ ನಿಮಗೆ ತೋರಿಸ್ತೀನಿ. ನೋಡಿ, ಹೀಗಿದೆ. ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಅವರ್ ಸೆಲೆಬ್ರೇಷನ್ ಅಂತ ಹೀಗಿದೆ. ವೈಟ್ ಇದ್ರ ಮೇಲೆ ಪ್ರಿಂಟ್ ಬಂದಿರೋ ಥರ ಒಂಥರ ಕ್ಲಾಸಿಯಾಗಿ ತುಂಬ ಚೆನ್ನಾಗಿ ಅನ್ನಿಸ್ತು. ನಾನು ಇದನ್ನು ಸಪ್ರೇಟಾಗಿ ಅಮೆಝಾನಿಂದ ತರಿಸಿದ್ದು, ಸೆಲೆಕ್ಟ್ ಮಾಡಿಕೊಂಡು. ಸೊ ಇದು ಈಗ ಓಪನ್ ಆಗುತ್ತೆ. ಆರಾಮ್ಸೆ ನಾವು ಗಿಫ್ಟ್ ಮತ್ತು ಏನಾದರೂ ಸ್ವೀಟ್ಸ್ ಏನಾದರೂ ಹಾಕಿ ಕೂಡ ಕೊಡ್ಬೋದು. ಸೊ ಈ ರೀತಿ ಇದೆ ಗಿಫ್ಟ್. ಈಗ ಗಿಫ್ಟ್ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಸೊ ಈ ರೀತಿ ಫುಲ್ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ. ಸೊ ಬಾಕ್ಸ್ ಈ ರೀತಿ ಇದೆ, ನೋಡ್ತಾ ಇದ್ದೀರಲ್ಲ, ಈ ರೀತಿ ಇದೆ ಬಾಕ್ಸು. ಕಂಪ್ಲೀಟ್ ಅದೇ ರೀತಿ ಇದೆ. ಸೊ ಒಳಗಡೆ ಏನಿದೆ ಏನು ಅಂತ ನೋಡೋಣ. ಸೊ ಓಪನ್ ಮಾಡಿ ತೋರಿಸ್ತೀನಿ. ಸೊ ಹೀಗಿದೆ ಬಾಕ್ಸು. ಆಮೇಲೆ ಇಲ್ಲಿ ಟ್ಯಾಗ್ನ ನಾನು ಕಸ್ಟಮೈಸ್ ಮಾಡಿಸ್ತಿದ್ದೀನಿ. ಕಾಣಿಸ್ತಾ ಇರ್ಬೋದು, ಇನ್ನು ಗೊತ್ತಿಲ್ಲ ನನಗೆ ಕ್ಯಾಮ್ರಾಗೆ, ಬ್ಲರ್ ಆಗ್ತಿದೆ ಅನಿಸುತ್ತೆ. ಇದನ್ನು ನಾನು ಬ್ಯಾಕ್ ಕ್ಯಾಮ್ರಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಫ್ರಂಟಲ್ಲಿ ಅಷ್ಟು ನೀಟಾಗಿ ಬರ್ತಾ ಇಲ್ಲ. ಸೊ ಬ್ಯಾಕ್ ಕ್ಯಾಮ್ರಲ್ಲಿ ನಾನು ಟ್ಯಾಗ್ ಯಾವ ರೀತಿ ಕಸ್ಟಮೈಸ್ ಆಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಆಮೇಲೆ ಈ ರೀತಿ ಟೈ ಮಾಡಿದ್ದಾರೆ.
ಇಲ್ಲೇ ಬಾಕ್ಸ್ ಮೇಲೆ ನೋಡ್ತಿರ್ಬೋದು ಡಿಸೈನ್ ಈ ರೀತಿ ಇದೆ. ನಾನು ಒಂದು ಬಾಕ್ಸ್ ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ. ಸೊ ಎಲ್ಲ ಗಿಫ್ಟ್ಸೂ ಇದೇ ರೀತಿಯೇ ಇರೋದು. ಸೊ ಒಂದು ನಾನು ನಿಮಗೆ ತೋರಿಸ್ತೀನಿ, ನೀವು ಓಪನ್ ಮಾಡೋಣ. ಸೊ ಈ ರೀತಿ ಥ್ರೆಡ್ಡಲ್ಲಿ ಹಾಕಿ ಟೈ ಮಾಡಿದ್ದಾರೆ, ನೋಡ್ತಿರ್ಬೋದು. ಟ್ಯಾಗ್ ಏನು ಬರ್ತಿದೆ ಅಂದರೆ, ಥ್ಯಾಂಕ್ ಯು ಫಾರ್ ಯುವರ್ ಬ್ಲೆಸ್ಸಿಂಗ್ಸ್ ಅಟ್ ಹಾರ್ವಿ ಸಮೃದ್ಧಿ ಬೇಬಿ ನೇಮಿಂಗ್ ಸೆರೆಮನಿ ಅಂತ. ಸೊ ನೇಮ್ ಕೂಡ ರಿವೀಲ್ ಆಯಿತು ನಿಮಗೆ. ಇರಲಿ, ಖುಷಿ ಆಗುತ್ತೆ ನಾನು ನಿಮ್ಮ ಜೊತೆ ಫಸ್ಟ್ ನೇಮ್ನ ಶೇರ್ ಮಾಡ್ತಿದ್ದೀನಿ ಅಂತ. ಹಾರ್ವಿ ಸಮೃದ್ಧಿ. ಹಾರ್ವಿ ಅಂದರೆ ವರ್ದಿ ಅಂತ, ಸಮೃದ್ಧಿ ಅಂದರೆ ಲಕ್ಷ್ಮಿ ಅಂತ. ಸೊ ಹೆಚ್ಚಿಂದ ಬಂದಿದ್ದರಿಂದ ಹಾರ್ವಿ ಅಂತ ಇಟ್ಟಿದ್ದು. ಸಮೃದ್ಧಿ ನಾನು ಪಕ್ಕದಲ್ಲಿ ಜಾಯಿನ್ ಮಾಡಿದ್ದು, ಹಾರ್ವಿ ಸಮೃದ್ಧಿ ಅಂತ. ಎಲ್ಲರೂ ಇಂಟ್ರಡ್ಯೂಸ್ ಮಾಡ್ಕೋಬೇಕಾದ್ರೆ ಎಲ್ಲನೂ ಆ ರೀತಿ ಫುಲ್ ನೇಮ್ ಇದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ ನನಗನ್ನಿಸ್ತು. ನಾನು ಎಷ್ಟೊಂದು ಸಲ ಬರೀ ರಶ್ಮಿ ಅಂತ ಇಂಟ್ರಡ್ಯೂಸ್ ಮಾಡ್ಕೊಳ್ಳೋದಕ್ಕಿಂತ ನನಗಿನ್ನೂ ಪಕ್ಕದಲ್ಲಿ ಏನಾದರೂ ನೇಮ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ನಾನು ಅಂದ್ಕೊತಿದ್ದೆ. ನನ್ನ ಮಗಳಿಗೆ ಅಟ್ಲೀಸ್ಟ್ ನಾನು ಅದನ್ನು ಫುಲ್ಫಿಲ್ ಮಾಡಿದೆ ಅಂತ ಒಂದು ಖುಷಿ ಇದೆ. ಸೊ ಹೇಗಿದೆ ನೇಮು ಅಂತ ನೀವು ನನಗೆ ತಿಳಿಸಿ. ಸೊ ಹಾರ್ವಿ ಸಮೃದ್ಧಿ ತುಂಬ ಖುಷಿ ಇದೆ. ನೇಮೂ ನನಗೆ ತುಂಬ ಇಷ್ಟ ಆಯಿತು, ನಮ್ಮ ಮನೆಯಲ್ಲೂ ಎಲ್ರಿಗೂ ತುಂಬ ಇಷ್ಟ ಆಯಿತು. ಸೊ ಫಸ್ಟ್ ನಿಮಗೆ ರಿವೀಲ್ ಮಾಡಿದ್ದೀನಿ ಅಂದರೆ ನನ್ನ ಫ್ಯಾಮಿಲಿಗೆ, ನೀವು ನನ್ನ ಫ್ಯಾಮಿಲಿ ಇರೋ ಥರ. ಸೊ ನನ್ನ ಫ್ಯಾಮಿಲಿಗೆ ರಿವೀಲ್ ಮಾಡಿದ್ದೀನಿ ಅಂತ ಭಾಳ ಖುಷಿ ಆಯಿತು. ಸೊ ಇದು ಪ್ಲ್ಯಾನೇ ಇರಲಿಲ್ಲ, ಬಟ್ ಹಾಗೆ ಆಯಿತು. ಸೊ ನೋಡೋಣ ಬನ್ನಿ. ಗಿಫ್ಟು ರಬ್ಬರ್ ಬ್ಯಾಂಡ್ ಹಾಕಿದ್ದಾರೆ, ತೆಗಿಬೇಕು, ಸ್ವಲ್ಪ ನಿಧಾನವಾಗಿ ನೋಡಿ. ಇದು ಗಿಫ್ಟ್ ಬಾಕ್ಸ್ ನೋಡಿ, ಚೆನ್ನಾಗಿದೆಯಾ ಅಂತ ನೀವು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ, ಬ್ಯಾಕ್ ಕ್ಯಾಮ್ರಾಯಿಂದ ತೋರಿಸ್ತಾ ಇದ್ದೀನಿ ಗಿಫ್ಟು ಯಾವ ರೀತಿ ಇದೆ ಅಂತ. ನಿಮಗೆ ಗೊತ್ತಾಗುತ್ತೆ ಡಿಸೈನ್ ಎಲ್ಲ ಯಾವ ರೀತಿ ಇದೆ ಅಂತ. ಸೊ ಕಾಸ್ಟ್ ಬಂದು ಇದು ಪರ್ ಪೀಸು 250 ಬಿತ್ತು. ಸೊ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಒನ್ ಆಫ್ ದ ಪೇಜ್ ಮಿರೇಯಾ ಕ್ರಿಯೇಷನ್ಸ್ ಅಂತ, ಸೊ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ತೊಗೊಂಡಿದ್ದು. ನೋಡಿ ಗಿಫ್ಟ್ ಚೆನ್ನಾಗಿದೆಯಾ ಅಂತ ಹೇಳಿ. ಇದರೊಳಗಡೆ ಚಾಕ್ಲೇಟ್ಸ್ ಹಾಕೋಣ ಅನ್ನೋ ಐಡಿಯಾ ಇದೆ, ಚಾಕ್ಲೇಟ್ ಅಥವಾ ಸ್ವೀಟ್ ಎನಿಥಿಂಗ್. ಸೊ ಇದು ಬಂದು ಟ್ಯಾಗ್. ಸೊ ಥ್ಯಾಂಕ್ ಯು ಫಾರ್ ಯುವರ್ ಬ್ಲೆಸ್ಸಿಂಗ್ಸ್ ಅಟ್ ಹಾರ್ವಿ ಸಮೃದ್ಧಿ ಬೇಬಿ ನೇಮಿಂಗ್ ಸೆರೆಮನಿ ಅಂತ. ನೋಡಿ ಚೆನ್ನಾಗಿದೆಯಾ ಅಂತ ಹೇಳಿ. ಸೊ ಇದು ಹೀಗೆ ಇದ್ರ ಜೊತೆ ಟೈ ಮಾಡಿ ಟ್ಯಾಗ್ನ ಹಾಕಿರ್ತಾರೆ, ಅದು ಈ ಕವರ್ ಒಳಗಡೆ ಹೋಗುತ್ತೆ. ಸೊ ಗಿಫ್ಟನ್ನು ನಾವೀಗ ಸೈಡಲ್ಲಿ ಇಟ್ಬಿಡೋಣ. ಆ್ಯಂಡ್ ದೆನ್ ಕಮ್ಮಿಂಗ್ ಟು ಬಟ್ಟೆ. ಈಗ ಪಾಪುದು ಡ್ರೆಸ್ಸು ಮತ್ತು ನಂದು ಎಲ್ಲ ಔಟ್ಫಿಟ್ಸು ನೋಡೋಣ, ಬನ್ನಿ ನೋಡೋಣ. ಸೊ ಪಾಪುದು ಔಟ್ಫಿಟ್ ಬಂದು ಆ್ಯಸ್ ಯೂಶ್ವಲ್ ಟ್ರೆಡಿಷ್ನಲ್ ಔಟ್ಫಿಟ್ ಇರುತ್ತೆ. ರೇಷ್ಮೆದು ಲಂಗ ಬ್ಲೌಸ್ ಹೊಲಿಸಿದ್ದೀನಿ. ಇಲ್ಲೇ ಅನಂತ್ ನಗರಲ್ಲಿ ಕೀರ್ತಿ ಬುಟಿಕ್ ಅಂತ, KIRTI. ಸೊ ಫಸ್ಟ್ ಟೈಮ್ ನಾನು ಅಲ್ಲಿ ಕೊಟ್ಟಿದ್ದು. ನೋಡೋಣ, ಟ್ರೈ ಮಾಡೋಣ ಹೇಗೆ ಮಾಡಿಕೊಡ್ತಾರೆ ಅಂತ, ನಮಗೂ ಒಂದು ಐಡಿಯಾ ಬರುತ್ತೆ, ನೆಕ್ಸ್ಟ್ ಕೊಡೋದಕ್ಕೂ ಆಗುತ್ತೆ ಅಂತ. ಅವ್ರ ಜೊತೆ ಕಾನ್ವರ್ಸೇಷನ್ ಮಾಡಿದಾಗ ವೆಲ್ ನಾಲೆಜಡ್ ಪರ್ಸನ್ ಅನಿಸ್ತು. ಸೊ ಅವ್ರ ಹತ್ರನೇ ಹೊಲಿಸಿದ್ದೀನಿ. ನೋಡೋಣ ಬನ್ನಿ ಯಾವ ರೀತಿ ಇದೆ ಅಂತ. ಸೊ ಫಸ್ಟ್ ಪಾಪುದೇ ತೋರಿಸ್ತೀನಿ, ಆಮೇಲೆ ನಂದು ತೋರಿಸ್ತೀನಿ. ಸೊ ತುಂಬ ಚೆನ್ನಾಗಿ ಹೊಲಿದಿದ್ದಾರೆ, ನಾನು ಹೇಗೆ ಹೇಳಿದ್ನೋ ಹಾಗೆ ಹೊಲಿದಿದ್ದಾರೆ. ಪ್ರೈಸ್ ಕೂಡ ವರ್ತಿ ಅಂತ ಅನಿಸ್ತು. ಸೊ ಇಲ್ಲಿದೆ ಪುಟಾಣಿ ಬ್ಲೌಸು, ನೋಡಿ ಹೇಗಿದೆ ಅಂತ. ನೋಡಿ ಹತ್ತಿರದಿಂದ ಡಿಸೈನ್ ತೋರಿಸ್ತೀನಿ. ಥ್ರೆಡ್ ವರ್ಕ್ ಮಾಡಿದ್ದಾರೆ ಮೇಲೆ, ನೋಡ್ತಿದ್ದೀರಲ್ಲ. ನೋಡಿ ಈ ರೀತಿ ಕಟ್, ನನಗೆ ಈ ರೀತಿಯೇ ಬೇಕಿತ್ತು.
ಯೂಶ್ವಲಿ ಏನು ಮಾಡಿಬಿಡ್ತಾರೆ, ಫ್ರಿಲ್ಸ್ ಇಟ್ಬಿಡ್ತಾರೆ, ಇಲ್ಲ ಪ್ಲೇನಾಗಿ ಹೊಲ್ದ್ಬಿಡ್ತಾರೆ. ಸೊ ಬೇಡ, ಈ ರೀತಿ ಒಂಥರ ಪ್ರಿನ್ಸಸ್ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವನ್ ಸ್ಲೀವ್ ನೋಡಿ ಬಫ್ ಇಟ್ಟು ಇಲ್ಲಿನೂ ಥ್ರೆಡ್ ವರ್ಕ್ ಕೊಟ್ಟಿದ್ದಾರೆ, ತುಂಬ ಕ್ಲೀನಾಗಿ ಮಾಡಿದ್ದಾರೆ. ಸೊ ಹೇಳಿದ್ದೀನಿ ನಾನು ಈ ರೀತಿ ನಾಮಕರಣ ಸ್ವಲ್ಪ ಮುಂದೆ ಹೋಗಿದೆ, ಏನಾದರೂ ಫಿಟ್ಟಿಂಗ್ಸ್ ಆದ್ರೂ ತಂದುಕೊಡ್ತೀನಿ ಅಂತ ಹೇಳಿದ್ದೀನಿ. ಸೊ ಓಕೆ ಬನ್ನಿ ಮೇಡಮ್ ಅಂತ ಹೇಳಿದ್ದಾರೆ. ಸೊ ಫೈನಲಿ ತುಂಬ ಹಿಂದೆ ಬ್ಯಾಕಲ್ಲಿ ಹುಕ್ ಕೊಟ್ಟಿದ್ದಾರೆ, ನೋಡ್ಬೋದು ಬ್ಯಾಕಲ್ಲಿ ಹುಕ್ ಕೊಟ್ಟಿದ್ದಾರೆ. ಇದು ರಿಮೂವ್ ಮಾಡಬೇಕು, ನಾನು ಹಾಗೆ ಹಾಕಿಟ್ಟಿದ್ದೀನಿ ನೋಡಿ, ಈ ರೀತಿ ನೋಡಿ. ಚೆನ್ನಾಗಿದೆ ಅಲ್ಲ, ಹೇಗಿದೆ ಅಂತ ತಿಳಿಸಿ. ಸೊ ಇದು ಬಂದು ಅದಕ್ಕೆ ಕಾಂಟ್ರಾಸ್ಟಿಂಗ್ ಕೆಳಗಡೆ ಬಾಟಮ್ ಪಾರ್ಟ್. ಹೇಗಿದೆ ಕಲರ್ ಕಾಂಬಿನೇಷನ್ ನೋಡಿ. ಇದು ಬಾರ್ಡರು, ನಾನು ನಿಮಗೆ ಬ್ಯಾಕ್ ಕ್ಯಾಮ್ರಾಯಿಂದ ತೋರಿಸ್ತೀನಿ. ಸೊ ಬಾರ್ಡ್ರೆಲ್ಲ ಡಿಸೈನ್ ನೀಟಾಗಿ ಗೊತ್ತಾಗುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಏನು ಗೊತ್ತಾ, ಈ ಬಾರ್ಡರು ನಾನು ಸಪ್ರೇಟಾಗಿ ಸ್ಟಿಚ್ ಮಾಡಿಸಿರೋದು ಮೈಸೂರು ಉದ್ಯೋಗಲ್ಲಿ. ನಾನು ಇದು ಬಾರ್ಡರ್ ತೊಗೊಂಡು, ಇದಕ್ಕೆ ಬಾರ್ಡ್ರ್ ಏನು ಬಂದಿರಲಿಲ್ಲ ಈ ಮೆಟೀರಿಯಲ್ಗೆ, ಫ್ಯಾಬ್ರಿಕ್ಗೆ. ಸೊ ನಾನೇ ಇದಕ್ಕೆ ಮ್ಯಾಚ್ ಮಾಡಿ ಫ್ಯಾಬ್ರಿಕ್ಕು ತೊಗೊಂಬಂದು ಹೊಲಿಸಿರೋದು. ಸೊ ಹೇಗೆ ಕಾಣುತ್ತೆ, ಹೇಗೆ ಕಾಣ್ತಿದೆ ಅಂತ ನನಗೆ ತಿಳಿಸಿ. ಸೊ ಇದು ಬಂದು ಚೆರಿದು ಕ್ಲಾತ್. ಸೊ ಇದು ಮೇಲೆ ಒಳಗಡೆಯಿಂದ ಈ ರೀತಿ ಮಕ್ಕಳಿಗೆ ಈ ರೀತಿ ಕೊಟ್ರೇ ಚೆನ್ನಾಗಿರೋದು. ಮಾಮೂಲಿ ಕೆಳಗಡೆ ಮಾತ್ರ ಕೊಟ್ಬಿಟ್ರೆ ಅವ್ರಿಗೆ ಕೂರಲ್ಲ, ಬಿಚ್ಕೊಳ್ಳೋದು ಎಲ್ಲ ಆಗುತ್ತೆ. ಸೊ ಈ ರೀತಿ ಇದ್ದಾಗ ಚೆನ್ನಾಗಿ ಅನಿಸುತ್ತೆ. ಸೊ ಹೇಗಿದೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ಚೆರಿದು ಔಟ್ಫಿಟ್ಟು. ಅವ್ರದ್ದು ಜ್ಯುವೆಲ್ಸ್ ಎಲ್ಲ ಇದೆ, ಎಲ್ಲ ಆಲ್ಮೋಸ್ಟ್ ಏನಿಲ್ಲ, ಬಳೆ ಆಮೇಲೆ ಚೈನು ಅದನ್ನು ತೊಗೊಂಬಂದಿರೋದು. ಅದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ನಿಮಗೆಲ್ಲರಿಗೂ ಇಂಟ್ರೆಸ್ಟ್ ಇದ್ದರೆ, ನೋಡೋ ಇಂಟ್ರೆಸ್ಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತ ಅವಳದು ಆ್ಯಕ್ಸಸರೀಸ್ ಎಲ್ಲ ನಾನು ನೆಕ್ಸ್ಟ್ ಬ್ಲಾಗಲ್ಲಿ, ಅವಳದು ಮತ್ತು ನಂದು ಆ್ಯಕ್ಸಸರೀಸ್ ಎಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ಈಗ ನಂದು ಔಟ್ಫಿಟ್ನ ನೋಡೋಣ ಬನ್ನಿ. ಸಾರಿ ಸೊ ಇದು ನಂದು ಸ್ಯಾರಿ. ಸೊ ಹೇಗಿದೆ ಸ್ಯಾರಿ, ಇದು ಕುಚ್ಚು ಹಾಕ್ಸಿದ್ದೀನಿ. ಇದು ಬಂದು ಸ್ಯಾರಿ ಹತ್ತಿರದಿಂದ ತೋರಿಸ್ತೀನಿ ನೋಡಿ. ಗೋಲ್ಡನ್ ಆ್ಯಂಡ್ ಗ್ರೇ ಮಿಕ್ಸ್ ಇರುವಂತಹ ಸ್ಯಾರಿ ಇದು. ಆ್ಯಕ್ಚುಲಿ ನಾನು ನಾಮಕರಣಕ್ಕೆ ಸ್ಯಾರಿ ಏನು ಪರ್ಚೇಸ್ ಮಾಡಿಲ್ಲ. ನನ್ನ ಮದುವೆ ಟೈಮಲ್ಲೇ ಒಂದು 2 ಸ್ಯಾರೀಸ್ ನಾನು ಎಕ್ಸ್ಟ್ರಾ ತೊಗೊಂಡು ಇಟ್ಕೊಂಡಿದ್ದೆ, ಲೈಕ್ ಫಂಕ್ಷನ್ಸ್ಗೆ ಏನಾದರೂ ಬೇಕಾಗುತ್ತೆ ಅಂತ. ಸೊ ಮೇ ಬಿ ಈ ಫಂಕ್ಷನ್ಗೆ ಆಗಬೇಕಿತ್ತು ಅನಿಸುತ್ತೆ, ಅದು ಹೀಗಾಯಿತು. ತುಂಬ ಚೆನ್ನಾಗಿದೆ ಸ್ಯಾರಿ, ನನಗೆ ತುಂಬ ಇಷ್ಟ ಆಯಿತು. ನನಗೆ ಹೇಗೆ ಕಾಣುತ್ತೆ ಅಂತ ನೀವು ಹೇಳಿ. ಸೊ ಇಲ್ಲಿ ಗ್ರೀನ್ ಕಲರು ಮತ್ತು ಗೋಲ್ಡನ್ ಓವರಾಲ್ ಸ್ಯಾರಿಯಲ್ಲಿ ಇದೇ ರೀತಿ ಡಿಸೈನ್ ಬರುತ್ತೆ. ಆಮೇಲೆ ಬಾರ್ಡರ್ ನೋಡ್ಬೋದು, ಪಿಂಕ್ ಕಲರ್ ಬಾರ್ಡರ್ ಬರುತ್ತೆ. ಸೊ ಹೀಗಿದೆ ಸ್ಯಾರಿ. ಇದನ್ನು ನಾನು ಚೆನ್ನೈ ಸಿಲ್ಕ್ಸಲ್ಲಿ ತೊಗೊಂಡಿದ್ದು. ಕಲೆಕ್ಷನ್ ತುಂಬ ಚೆನ್ನಾಗಿತ್ತು. ನಾನು ಅಲ್ಲಿ ಒಂದು 2-3 ಸ್ಯಾರೀಸ್ ತೊಗೊಂಡಿದ್ದೀನಿ. ಎಲ್ಲ ಸ್ಯಾರಿನೂ ನನಗೆ ತುಂಬ ಇಷ್ಟ ಆಯಿತು. ಕುಚ್ಚು ನೋಡಿ ಈ ರೀತಿ ಹಾಕ್ಸಿದ್ದೀನಿ. ಈ ರೀತಿ ಇರಲಿಲ್ಲ, ನಾನು ಮದುವೆ ಸ್ಯಾರೀಸ್ಗೆ ಬೇರೆ ಬೇರೆ ಥರ ಹಾಕ್ಸಿದ್ದೀನಿ. ಇದು ಡಿಫ್ರೆಂಟಾಗಿದೆ, ಇದನ್ನು ಚೆನ್ನಾಗಿದೆ. ಸೊ ದಿಸ್ ಇಸ್ ಮೈ ಸ್ಯಾರಿ. ಓಕೆ. ಸೊ ನಾನು ಇದಕ್ಕೆ ಬ್ಲೌಸ್ ಏನು ಮಾಡಿದ್ದೀನಿ ಹಾಗೆ ಇಟ್ಟಿದ್ದೀನಿ ನೋಡಿ, ಅದರದ್ದು ಬ್ಲೌಸ್ ಪೀಸ್ ಇದು. ನಾನು ಏನು ಮಾಡ್ತಿದ್ದೀನಿ, ಇವಾಗ ಹೇಗೂ ನಮಗೆ ಬಾಡಿ ಎಲ್ಲ ಚೇಂಜಸ್ ಆಗ್ತಿರುತ್ತಲ್ಲ ಮಾಮ್ ಆದಮೇಲೆ. ಸೊ ಅದರಿಂದ ಒಂದು ಐಡಿಯಾ ಮಾಡಿ
ನಾನು ಸೀಮಂತದಲ್ಲಿ ಬ್ಲೌಸ್ ಹೊಲಿಸಿದ್ನಲ್ಲ, ಅದು ಹಿಂದೆ ಪ್ರಿಂಟು ಅಷ್ಟು ಸಕ್ಕತ್ತಾಗಿ ತಾಂಜೋರ್ ಪೇಂಟಿಂಗ್ ಹಾಕಿಸ್ಬಿಟ್ಟು ನಾನು ಮಾಡಿದ್ದಿದ್ದು. ಬಟ್ ಬ್ಯಾಡ್ ಲಕ್ ಏನಂದರೆ ಆ ಫೋಟೋಗ್ರಫರ್ ಸರಿಯಾಗಿ ಯಾವುದೂ ಫೋಟೋಸ್ ಬಂದಿಲ್ಲ ನನ್ನದು ಸೀಮಂತದ್ದು. ಯಾವುದು ನನ್ನ ಆಲ್ಬಮ್ ಸಹ ಇಲ್ಲ. ಅವ್ರು ಏನೋ ಕೆಲವು ಫೋಟೋಸ್ ಕಳಿಸಿದ್ರು, ಅದೇ ನನ್ನ ಹತ್ರ ಕೆಲವಿದೆ. ಅವರು ಸರಿಯಾಗಿ ಕಾಂಟ್ಯಾಕ್ಟ್ಗೂ ಸಿಗ್ತಿಲ್ಲ, ಏನು ಆಗಿದೆ ಅಂತಲೂ ನನಗೆ ಗೊತ್ತಿಲ್ಲ. ಅದು ಬರುತ್ತೆಲ್ಲ ನೋಡ್ಕೊಂಡಿರೋದು ನನ್ನ ಹಸ್ಬೆಂಡು. ಸೊ ಸರಿಯಾಗಿ ಏನೂ ಆಗಿಲ್ಲ. ಅದೊಂದು ಬೇಜಾರಿದೆ ನನಗೆ. ಅದು ಓವರಾಲ್ ನಾನು ಅದನ್ನು ಮಾಡಿಸಿನೂ ಅದೊಂಥರ ಹಂಗೆ ಸ್ಟೋರ್ ಆಗಿಬಿಡ್ತು. ಅದರಿಂದ ಇದಕ್ಕೆ ಯೂಸ್ ಮಾಡ್ಕೊಳ್ಳೋಣ, ಹೇಗೋ ಈ ಬ್ಲೌಸ್ನ ನೆಕ್ಸ್ಟ್ ಯಾವಾಗಾದರೂ ಸ್ಟಿಚ್ ಮಾಡ್ಕೊಳ್ಳೋಣ, ಮತ್ತು ಸಣ್ಣ ದಪ್ಪ ಹಾಕ್ತಿರ್ತೀವಲ್ಲ, ಸೊ ಆವಾಗ ಸ್ಟಿಚ್ ಮಾಡ್ಕೊಳ್ಳೋಣ. ಈಗ ಸದ್ಯಕ್ಕೆ ಅದನ್ನು ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಸೀಮಂತದ್ದೇ ಬ್ಲೌಸ್ನ ಇಟ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಐರನ್ ಮಾಡಿ ಇಡಬೇಕು, ಹಾಗೆ ಮಡಚಿ ಇಟ್ಬಿಟ್ಟಿದ್ದೀನಿ. ಸೊ ನೋಡಿ, ಮೇಲೆ ಕೃಷ್ಣ, ಇದು ಕೆಳಗಡೆ ಅವರ ಅಮ್ಮ ಯಶೋದೆ, ಪಕ್ಕದಲ್ಲಿ ತುಳಸಿ ಗಿಡ ಮತ್ತು ಪ್ಯಾರೆಟ್ದಿದೆಲ್ಲ ಬಂದಿದೆ ನೋಡಿ. ಫ್ರಂಟ್ ಇನ್ನು ಸ್ವಲ್ಪ ಹತ್ರ ಬಂದು ತೋರಿಸ್ತೀನಿ ನೋಡಿ. ನಾನು ನಿಮಗೆ ಬ್ಯಾಕ್ ಕ್ಯಾಮ್ರಲ್ಲೂ ಹಾಕಿರ್ತೀನಿ. ತುಂಬ ಚೆನ್ನಾಗಿ ಬಂದಿದೆ ಇದು, ಪೇಂಟಿಂಗ್ ಮಾತ್ರ ಸಕ್ಕತ್ತಾಗಿ ಬಂದಿದೆ. ಸೊ ನಾನು ಅಷ್ಟು ಯೂಸ್ ಮಾಡದೇ ಇರೋದ್ರಿಂದ ಇದಕ್ಕೆ ಆರಾಮ್ಸೆ ಮ್ಯಾಚ್ ಆಗುತ್ತೆ. ಇದು ಪಿಂಕ್ ಬಾರ್ಡ್ರೇ ಬಂದಿರೋದ್ರಿಂದ ನೋಡಿ, ಪಿಂಕ್ ಬಾರ್ಡ್ರ್ ಬಂದಿರೋದ್ರಿಂದ ಇದಕ್ಕೂ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಅದರಲ್ಲೂ ಇದು ಗೋಲ್ಡನ್ ಝರಿನೇ ಬಂದಿದೆ ಇದೂ. ಸೊ ಇದು ಮ್ಯಾಚ್ ಮಾಡೋಣ ಅಂತ ಅಂದ್ಕೊಳ್ತೀನಿ. ಸೊ ಬ್ಯಾಕ್ ಕ್ಯಾಮ್ರಾಯಿಂದ ನಿಮಗೆ ಒನ್ಸ್ ತೋರಿಸ್ತೀನಿ. ಇದು ನೋಡಿ, ಬ್ಲೌಸಲ್ಲಿ ಜಸ್ಟ್ ಸಿಂಪಲ್ಲಾಗಿ ಹೀಗೆ ಇಡಿಸಿದ್ದೀನಿ. ನಾನು ಆ್ಯಕ್ಚುಲಿ ಈ ಸಲ ಚೇಂಜ್ ಮಾಡೋಣ, ಇಲ್ಲಿ ಬಾರ್ಡ್ರಲ್ಲಿ ಲೇಸ್ ವರ್ಕ್ ಏನಾದರೂ ಕೊಡೋಣ ಅಥವಾ ಥ್ರೆಡ್ ವರ್ಕ್ ಕೊಡೋಣ ಅಂತ ಅಂದ್ಕೊಂಡೆ. ಬಟ್ ಇದು ಹಿಂಗಿರೋದ್ರಿಂದ ಅವ್ರಿಗೆ ಕ್ಲಾತ್ ಫ್ಯಾಬ್ರಿಕ್ ಹಾಕ್ಕೊಂಡು ಅವರು ಮಾಡಬೇಕಲ್ವ, ಏನಾದರೂ ವರ್ಕ್ ಮಾಡಬೇಕಂದ್ರೆ. ಸೊ ಆಗಲ್ಲ ಅಂತ ಹೇಳಿದ್ರು. ನಾನು ಇಲ್ಲಿ ಇದು ಬೇರೆ ಬೊಟಿಕಲ್ಲಿ ಹೊಲಿಸಿದ್ದು. ಸೊ ಈ ಬೊಟಿಕಲ್ಲಿ ಅವರು ಆ ರೀತಿ ಹೇಳಿದ್ರು. ನಾನು ಜಸ್ಟ್ ಲೈಕ್ ಕುಂದನ್ಸ್ ಥರ ತರಿಸಿದ್ದೀನಿ. ಲೈಕ್ ಈಗ ಬ್ಲೌಸ್ ಮೇಲೆಲ್ಲ ಸ್ಟಿಕ್ ಮಾಡ್ತಾರಲ್ಲ, ಆ ರೀತಿ ವರ್ಕ್ ತರಿಸಿದ್ದೀನಿ. ಒಂಥರ ನವಿಲ್ಗೆರೆ ಥರ ಇದೆ. ನಾನು ನಿಮ್ಗೆ ತೋರಿಸಿದ್ರೆ ಐಡಿಯಾ ಬರುತ್ತೆ, ತೋರಿಸ್ತೀನಿ. ನಾನು ತರಿಸಿದ್ದೀನಿ. ಅದನ್ನು ಇಲ್ಲಿ ಹೊಲಿಸೋಣ ಅಥವಾ ಸ್ಟಿಕ್ ಮಾಡಿಸೋಣ ಇಲ್ಲಿ ಸರೌಂಡಿಂಗಲ್ಲಿ. ಮತ್ತು ಇಲ್ಲೂ ಅಷ್ಟೇ ಪ್ಲೇನ್ ಇರೋದ್ರಿಂದ ಈ ನೆಕ್ಕಲ್ಲಿ ಇಲ್ಲೂ ಒಂದು ಸೈಡು ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದೊಂದು ಬಾಕಿ ಇದೆ. ನಾನು ಅದರ ಪೆಂಡಿಂಗ್ ಏನಕ್ಕಾಯಿತು ಅಂದರೆ ಆ ರೀತಿ ಹೇಳಿದ್ರ, ಲೈಕ್ ಈ ರೀತಿ ತೀರ್ಕೊಂಡ್ರು, ಸ್ಟಾಪ್ ಆಯಿತು. ನಂಗೆ ಇಂಟ್ರೆಸ್ಟೇ ಬಂದಿಲ್ಲ. ಹಂಗೆ ಎತ್ತಿ ಹಾಗೆ ಕವರಲ್ಲಿ ಪಕ್ಕಕ್ಕೆ ಇಟ್ಬಿಟ್ಟಿದ್ದೀನಿ. ಸೊ ಇದನ್ನು ಮಾಡಿಸೋದೊಂದು ಬಾಕಿ ಇದೆ, ಇನ್ನೆಲ್ಲ ರೆಡಿ ಇದೆ ಗೈಸ್. ಎಲ್ಲ ಹೇಳಿಬಿಟ್ಟಿದ್ವಿ ಊಟಕ್ಕೆ. ಮತ್ತು ಫ್ಲವರ್ ಅವ್ರದ್ದು ಅವತ್ತೇ ಬರಬೇಕಿತ್ತು, ಬೆಳಗ್ಗೆ ಬರಬೇಕಿತ್ತು, ನಾವು ಡಿಸ್ಕಸ್ ಮಾಡಬೇಕಿತ್ತು. ಸೊ ಆವತ್ತೇ ನಮಗೆ ಸುದ್ದಿ ಗೊತ್ತಾಯಿತು. ಸೊ ಎಲ್ಲನೂ ಪೋಸ್ಟ್ಪೋನ್ ಆಗಿದೆ, ಏನೂ ಮಾಡೋದಕ್ಕಾಗಲ್ಲ. ಫೈನಲಿ ಮಾಡ್ತಿದ್ದೀವಲ್ಲ, ಪಾಪು ನಾಮಕರಣ ಮಾಡ್ತಿದ್ದೀವಿ. ಬಟ್ ಏನಪ್ಪ ಒಂದಿದು ಅಂದರೆ, ಅದೊಂದು 2-3 ಡೇಸ್ ಬಿಟ್ಟು ನಾವು ತಿರುಪತಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಈ ಮುಡಿ ಕೊಡೋದಕ್ಕೆ. ಈ ನಮ್ಮ ಇದರಲ್ಲಿ 5 ಮಂತ್ಸ್ 9 ಮಂತ್ಸ್ ಅಥವಾ 11 ಮಂತ್ಸಲ್ಲಿ ಮುಡಿ ಕೊಟ್ಬಿಡ್ಬೇಕು. ಸೊ ಇನ್ನು 11 ಮಂತ್ಸ್ ಮಿಸ್ ಆದರೆ ಇನ್ನು 3 ಇಯರ್ಸ್ಗೇನಂತೆ ಮುಡಿ ಕೊಡೋದಕ್ಕಾಗೋದು. ಅಲ್ಲಿ ತನಕ ವೆಯ್ಟ್ ಮಾಡೋದಕ್ಕಂತೂ ಆಗಲ್ಲ. ಸೊ ಕೊಟ್ಬಿಡೋಣ, ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು. ಅದಕ್ಕೆ ಮುಂಚೆನೇ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಎತ್ಕೊಂಡು ಹೋಗಬೇಕು ಅಂತ. ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ನಾಮಕರಣ ಆಗಿರುತ್ತೆ. ಆವಾಗ ತಾನೇ ನಾವು ಇಮಿಡಿಯೇಟಾಗಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಡಬೇಕು. ಸೊ ಸ್ವಲ್ಪ ಚಾಲೆಂಜಿಂಗ್ ಆಗಿದೆ. ಸೊ ಈ 1.5 ಮಂತ್ ಏನು ಗ್ಯಾಪ್ ಇದೆ ಅಲ್ವಾ, ಅದರಲ್ಲಿ ಒಂದು ಸ್ವಲ್ಪ ಏನೇ ವರ್ಕ್ಸ್ ಇದ್ದರೂ ನಿಧಾನವಾಗೆಲ್ಲ ಮಾಡಿ ಇಟ್ಕೋಬೇಕು ಅಂತ ಇದೆ. ಸೊ ನೋಡೋಣ. ಸೊ ಅದಾದಮೇಲೆ ಇದು ಔಟ್ಫಿಟ್ಸು ನೀವೇನು ನೋಡಿದ್ರಲ್ಲ, ನಂದು ಸ್ಯಾರಿ ಬ್ಲೌಸು ಮತ್ತು ಪಾಪುದು ರೇಷ್ಮೆ ಲಂಗ ಬ್ಲೌಸು.
ಸೊ ಎಲ್ಲ ಚೆನ್ನಾಗಿದೆಯಾ ಅಂತ ಹೇಳಿ. ನಾನೇನು ಲೈಕ್ ಪಾಪುದು ನಂದು ಮ್ಯಾಚ್ ಆಗಬೇಕು ಅಂತಲೇ ಲೈಕ್ ಇವಾಗ ಕೆಲವರು ಮಾಮ್ ಆ್ಯಂಡ್ ಡಾಟರ್ ಥೀಮಲ್ಲೆಲ್ಲ ಮಾಡ್ತಾರಲ್ಲ, ನನಗೇನು ಆ ಥರ ಎಲ್ಲ ಬೇಕಿರಲಿಲ್ಲ. ಅದೇನಾಗೋಗುತ್ತೆ ಗೊತ್ತಾ, ಮಾಮ್ ಆ್ಯಂಡ್ ಡಾಟರ್ ಥರ ಮಾಡಿ ಮಾಡಿ ಅದೇನಾಗೋಗುತ್ತೆ, ಅದು ಒಂಥರ ಹೈಲೈಟಿಂಗ್ ಆಗಿ ಕಾಣಿಸಲ್ಲ. ಈಗ ಸೆಂಟರ್ ಆಫ್ ಅಟ್ರಾಕ್ಷನ್ ಬಂದು ಪಾಪು ಅಲ್ವಾ, ಪಾಪುನ ಒಂಥರ ಡಿಫ್ರೆಂಟಾಗಿ ಲುಕ್ ಇದ್ದರೆ ನನಗನ್ಸಿದ್ದು ಒಪಿನಿಯನ್ ಇದು, ಎಲ್ಲರೂ ಹೀಗೆ ಮಾಡಬೇಕು ಅಂತೇನಿಲ್ಲ. ಅವಳದು ಸೆಂಟರ್ ಆಫ್ ಅಟ್ರಾಕ್ಷನ್ ಇದ್ದು ಅವಳದು ಟಿಂಟ್ ಆಫ್ ನನಗೆ ಮ್ಯಾಚ್ ಆದರೆ ಸಾಕು. ಈಗ ಪಿಂಕ್ ಅವಳದು ಕೆಳಗಡೆ ಇದು ಬಂದಿದೆ ಅಲ್ವಾ, ಒಂದು ನಿಮಿಷ ತೋರಿಸ್ತೀನಿ. ಸೊ ಪಿಂಕ್ ಕಲರ್ದು ಇದು ಬಂದಿದೆ ಅಲ್ಲ, ಸೊ ಅದಕ್ಕೆ ನಂದು ಬ್ಲೌಸು ಮತ್ತು ಬಾರ್ಡ್ರು ಮ್ಯಾಚ್ ಆದರೆ ಸಾಕು. ಸೊ ಮಿಕ್ಕಿದು ಅವಳು ಹೈಲೈಟಿಂಗಾಗಿ ಕಾಣಿಸ್ಬೇಕು, ನಂದು ಅದು ಒಪಿನಿಯನ್ನು. ಅದರಿಂದ ನಾನೇನು ಆ ಕಾಂಬಿನೇಷನಲ್ಲಿ ಏನು ಹೋಗೋದಕ್ಕೆ ಹೋಗಿಲ್ಲ. ಸೊ ಹೀಗೆ ನಂದು ಪ್ಲ್ಯಾನ್ ಆಗಿದೆ. ನೋಡೋಣ ಎಲ್ಲ ಚೆನ್ನಾಗಾಗುತ್ತೆ ಅಂತ. ಇದನ್ನು ಅವಳಿಗೆ ಯಾವಾಗ ವೇರ್ ಮಾಡಿ ನೋಡ್ತೀನೋ ಅಂತ ಕಾಯ್ಕೊಂಡಿದ್ದೀನಿ. ಯಾಕಂದರೆ ಅವಳನ್ನು ನಾನು ಈ ಥರ ಹೊಲಿಸಿ ಎಲ್ಲ ನಾನೇ ಆ್ಯಕ್ಚುಲಿ ಎಲ್ಲ ಡಿಸೈನ್ ಮಾಡಿರೋ ಥರ ಇದೆ. ಅವರು ಏನು ಡಿಸೈನ್ ಆಗಲಿ ಪ್ಯಾಟ್ರನ್ ಆಗಲಿ ಎಲ್ಲ ನಾನೇ ಮಾಡಿ ಹೇಳಿರೋದು. ಸೊ ಮೇ ಬಿ ಒಂದು ಸ್ವಲ್ಪ ದಿನ ನಾನು ಅಂದರೆ ಒಂದು 6 ಮಂತ್ಸ್ ನಾನು ಬೊಟಿಕ್ ಮ್ಯಾನೇಜ್ಮೆಂಟ್ ಸಹ ಮಾಡಿದ್ದೆ. ಅದು ಇಲ್ಲಿ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ನಾವು ಏನೇ ಕಲ್ತಿದ್ರೂ ಯಾವುದೂ ವೇಸ್ಟ್ ಆಗಲ್ಲ ಅಲ್ವಾ. ಸೊ ಅದೇ ರೀತಿ ಈಗ ತುಂಬಾ ಹೆಲ್ಪ್ ಆಗ್ತಿದೆ. ನನ್ನ ತಂಗಿಯವ್ರದ್ದು ಔಟ್ಫಿಟ್ಸ್ ಆ್ಯಕ್ಚುಲಿ ನಾನೇ ಸೆಲೆಕ್ಟ್ ಮಾಡಿರೋದು. ಸೊ ಅವ್ರದ್ದು ಎಲ್ಲ ರೆಡಿ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಕಲರ್ ಕಾಂಬಿನೇಷನ್ ಇದೆ, ಅವ್ರು ಯಾವ ರೀತಿ ಮಾಡಿಸ್ಕೊಂಡಿದ್ದಾರೆ ಅಂತ ಎಲ್ಲ ನಾನು ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ವ್ಲಾಗಲ್ಲಿ ಮೇ ಬಿ ನಿಮಗೆ ಆ್ಯಕ್ಸೆಸರೀಸು ಅವ್ರದ್ದೇನಾದರೂ ಔಟ್ಫಿಟ್ಸ್ ಎಲ್ಲ ರೆಡಿಯಾಗಿದ್ದರೆ ಅದು ಎಲ್ಲ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನೀವೆಲ್ಲರೂ ಚೆರಿನ ಮಿಸ್ ಮಾಡ್ಕೊಂಡಿರ್ತೀರ ಅಂತ ನನಗೆ ಗೊತ್ತು. ಸೊ ಖಂಡಿತವಾಗ್ಲೂ ಅವಳದು ಕ್ಲಿಪ್ಪಿಂಗ್ಸ್ನ ನಾನಿಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಅವಳಿಗೆ ತುಂಬಾ ಹುಷಾರಿರಲಿಲ್ಲ, ಒಂದು 2-3 ಡೇಸಿಂದ ಕೋಲ್ಡು ಕಾಫು ಎಲ್ಲ ಆಗಿತ್ತು. ಗೊತ್ತಲ್ಲ ಮಕ್ಕಳಿಗೆ ಕೋಲ್ಡು ಕಾಫ್ ಆದರೆ ನಮಗೆ ಆಗಿರೋ ಥರ ಆಗುತ್ತೆ. ಸೊ ಒಂದು 2-3 ಡೇಸ್ ಅಂತೂ ಅವಳನ್ನ ಹಿಡಿಯೋದೇ ತುಂಬ ಕಷ್ಟ ಆಗೋಗ್ಬಿಟ್ಟಿತ್ತು. ಆಲ್ಮೋಸ್ಟ್ ನಾನು 1 ವೀಕಿಂದ ತೊಟ್ಲು ಎಕ್ಸ್ಚೇಂಜ್ ಶಾಸ್ತ್ರ ಅಂತ ಎಲ್ಲ ಇರುತ್ತಲ್ಲ, ಸೊ 5 ಮಂತ್ಸಲ್ಲಿ ಹೋಗಬೇಕಿತ್ತು. 5 ಮಂತ್ಸಲ್ಲಿ ತುಂಬ ಚಿಕ್ಕ ಮಗು ಇದೆ, ನಾನು ಒಬ್ಬಳೇ ಅಲ್ಲಿ ಹೋಗಿ ಹ್ಯಾಂಡಲ್ ಮಾಡೋದು ಕಷ್ಟ ಅಂತ ಹೇಳಿಬಿಟ್ಟು ನಾನು ಹೋಗಿರಲಿಲ್ಲ. ಸೊ ಅಟ್ಲೀಸ್ಟ್ 9 ಮಂತ್ಸಲ್ಲಿ, ಈಗ 9 ಮಂತ್ಸಲ್ಲಿ ನಾಮಕರಣನೂ ಮಾಡೋದಕ್ಕಾಗಿಲ್ಲ. ಅಟ್ಲೀಸ್ಟ್ ಅದಾದರೂ ಮುಗಿಸ್ಕೊಂಡು ಬಂದರೆ ನಾನು ಮತ್ತೆ ಯಾವಾಗಾದರೂ ಹೋಗ್ಬೋದು ಅಂತ ಹೇಳಿಬಿಟ್ಟು ತೊಟ್ಲು ಎಕ್ಸ್ಚೇಂಜ್ ಶಾಸ್ತ್ರ ಅಂತ ಹೇಳಿಬಿಟ್ಟು ಅಲ್ಲಿನೂ ಹೋಗಿದ್ದೆ ನಮ್ಮ ಹಸ್ಬೆಂಡ್ ಮನೆಗೆ. ಸೊ ಅಲ್ಲಿ 1 ವೀಕ್ ಇದ್ಬಿಟ್ಟು ಬಂದು ಆ ನೀರು ಎಕ್ಸ್ಚೇಂಜು ಮತ್ತು ಎನ್ವಿರಾನ್ಮೆಂಟ್ ಎಕ್ಸ್ಚೇಂಜ್ ಆಗೋ ತಕ್ಷಣ ಮಕ್ಕಳಿಗೆ ಹಾಗೆ ಎಲ್ಲ ಶುರುವಾಗುತ್ತೆ, ಕಾಫು ಕೋಲ್ಡು ಜ್ವರ ಎಲ್ಲನೂ. ನಾನು 1 ವೀಕ್ ಇರಬೇಕು ಅಂತ ಹೋಗಿದ್ದು, ವಿತಿನ್ 3 ಡೇಸ್ಗೆ ನಾನು ರಿಟರ್ನ್ ಬಂದೆ. ತುಂಬ ಜಾಸ್ತಿ ಆಗೋಗ್ಬಿಟ್ಟಿತ್ತು ಕಾಫು ಕೋಲ್ಡೆಲ್ಲ. ಮತ್ತು ಇವತ್ತು ಸ್ವಲ್ಪ ಬೆಟರ್ ಆಗಿದ್ದಾಳೆ. ನನಗೆ ಒಂದು ಸ್ವಲ್ಪ ವಿಡಿಯೋ ಮಾಡೋಕ್ಕಾಗ್ತಿರೋದು ಅದರಿಂದನೇ, ಮಲಗ್ಕೊಂಡಿರೋದ್ರಿಂದ. ಸೊ ಇಷ್ಟು ದಿನಕ್ಕೆ ಇವತ್ತೇ ಸ್ವಲ್ಪ ಊಟ ಮಾಡಿ ಹಾಲು ಕುಡಿದು ನಿದ್ದೆ ಮಾಡಿರೋದು. ಇಷ್ಟು ದಿನ ಸರಿಯಾಗಿ ಊಟ ಮಾಡ್ತಿರ್ಲಿಲ್ಲ, ಹಾಲು ಕುಡಿತಿರ್ಲಿಲ್ಲ. ಗೊತ್ತಲ್ವ, ಮಕ್ಕಳು ಈ ರೀತಿ ಮಾಡಿದ್ರೆ ನಮಗೆ ಏನು ಮಾಡೋದಕ್ಕೂ ಮನಸ್ಸಿರಲ್ಲ. ಎಷ್ಟೊಂದು ನನಗೇನೇನೋ ಇತ್ತು ಎಲ್ಲ ಸೈಡ್ಗೆ ಹಾಕ್ಬಿಟ್ಟು ಅವಳ ಜೊತೆನೇ 24/7 ಇದ್ದೆ. ಏಕೆಂದರೆ ಅವ್ರಿಗೆ ಗೊತ್ತಲ್ಲ, ನಾವೇ ಇರಬೇಕು ಜೊತೆಯಲ್ಲಿ, ಪ್ಯಾಂಪರ್ ಮಾಡ್ತಿರ್ಬೇಕು, ಕಾಮ್ ಮಾಡ್ತಿರ್ಬೇಕು, ಇಲ್ಲಾಂದರೆ ಇರಿಟೇಟ್ ಆಗೋದು ಎಲ್ಲ ಆಗ್ತಿರುತ್ತೆ ಆ ಕಾಫು ಕೋಲ್ಡ್ ಇರೋದ್ರಿಂದ ಎಲ್ಲ. ಸೊ ನನಗೆ ಗೊತ್ತು ನೀವೆಲ್ಲರೂ ಚೆರಿನ ತುಂಬ ಮಿಸ್ ಮಾಡ್ಕೊಂಡಿದ್ದೀರಾ ಅಂತ. ಸೊ ಖಂಡಿತವಾಗ್ಲೂ ನಾನು ವಿಡಿಯೋನ ಅಟ್ಯಾಚ್ ಮಾಡ್ತೀನಿ ಇಲ್ಲಿ. ಅವಳು ಯಾವ ರೀತಿ ಇದ್ದಾಳೆ, ಎಷ್ಟು ತುಂಟಿ ಆಗೋಗಿದ್ದಾಳೆ ಈಗ ಅಂತ ನೀವು ನೋಡ್ತೀರಾ. ಇಲ್ಲಿ ಬಿಟ್ಟರೆ ಅಲ್ಲಿ ಹೋಗಿರ್ತಾಳೆ. ಲೈಕ್ ಈಗ ಅಂಬೆಗಾಲಲ್ಲೆಲ್ಲ ನಡೆಯೋದಕ್ಕೆ ಶುರು ಮಾಡಿಬಿಟ್ಟಿದ್ದಾಳೆ, ಹಿಡಿಯೋದಕ್ಕೆ ಆಗಲ್ಲ. ಸೊ ಕೂಡಿಸ್ಬಿಟ್ಟು ನೀವು ಹಿಂಗೆ ತಿರುಗೋ ಅಷ್ಟರಲ್ಲಿ ನಿಮಗಿಂತ ಮುಂದೆ ಇರ್ತಾಳೆ, ನನಗಿಂತ ಮುಂದೆ ಇರ್ತಾಳೆ. ನಾನು ಅಲ್ಲಿ ಕೂಡಿಸ್ಬಿಟ್ಟು ಕುತ್ಕೋ ಇಲ್ಲಿ ಅಂತ ಹೇಳ್ಬಿಟ್ಟು ಆಟ ಸಾಮಾನು ಹಾಕ್ಬಿಟ್ಟು ಹೋದರೆ ನನಗಿಂತ ಮುಂದೆ ಇರ್ತಾಳೆ. ಅಷ್ಟು ಚೂಟಿ ಆಗೋಗ್ಬಿಟ್ಟಿದ್ದಾಳೆ.
ಸೊ ಯಾ ಇಲ್ಲಿಂದ ನನಗೆ ಟಾಸ್ಕ್ ಶುರುವಾಗುತ್ತೆ ಹಿಡಿಯೋದೆಲ್ಲ. ಅವಳದು ಫುಡ್ ರೂಟೀನು ಯಾವ ರೀತಿ ಇದೆ, ಡೈಲಿ ರೂಟೀನು, ಅದನ್ನು ಸಹ ನಾನು ನಿಮಗೆ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ತಿಳಿಸ್ತೀನಿ. ಈ ವ್ಲಾಗ್ ಮಾಡಿದ ಉದ್ದೇಶ ಇಷ್ಟೇ. ಇಷ್ಟು ದಿನ ನಾನು ಏನೂ ಅಪ್ಡೇಟ್ ಕೊಟ್ಟಿರಲಿಲ್ಲ. ನಾಮಕರಣದ್ದು ನಾನು ಶಾಪಿಂಗ್ ಆದಮೇಲೆ ನಾನು ನಿಲ್ಲಿಸ್ಬಿಟ್ಟಿದ್ದೆ. ಸೊ ಅದಾದಮೇಲೆ ಎಷ್ಟೋ ಚೇಂಜಸ್ ಆಯಿತು, ಹೀಗೆಲ್ಲ ಆಯಿತು. ಆದ್ದರಿಂದ ನಾನು ಮಾಡೋದಕ್ಕಾಗಿಲ್ಲ. ಇನ್ನು ಮುಂದೆ ಖಂಡಿತವಾಗ್ಲೂ ಅಟ್ಲೀಸ್ಟ್ ನಾನು ಡೈಲಿ ಹಾಕೋಕ್ಕಾಗಿಲ್ಲ ಅಂದ್ರೂ 3 days once 2 days once ಆದ್ರೂ ಹಾಕೋದಕ್ಕೆ ಖಂಡಿತ ಪ್ರಯತ್ನ ಪಡ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸೊ ಆ ಪ್ರೋತ್ಸಾಹದಿಂದ ನಾವು ವ್ಲಾಗ್ಸ್ನ ಕಂಟಿನ್ಯೂ ಮಾಡೋದಕ್ಕೆ ಒಂದು ಶಕ್ತಿ ಬರುತ್ತೆ. ಸೊ ಈ ಕಳ್ಳ ಏನ್ ಮಾಡ್ತಾ ಇದೀಯ ಚರಿ? ಏನ್ ಮಾಡ್ತಾ ಇದೀಯಾ? ಹಾಯ್ ಹೇಳು ಎಲ್ಲರಿಗೂ. ಚರಿ ಬೈ ಬಾಯ್. ಹಾಯ್ ಹಾಯ್ ಎವ್ರಿವನ್. ಇಲ್ಲಿ ನೋಡು, ಇಲ್ಲಿ ನೋಡು, ನೋಡು ಚಿಕ್ಕಿನ. ಹಾಯ್. ಎಲ್ಲರೂ ಬೂವ ತಿಂದ್ರಾ? ಎಲ್ಲರೂ ಹೆಂಗಿದ್ದೀರಾ? ನಾನು ತಿಂದೆ ಬೂವ ಇವಾಗ. ಆಟಾಡ್ಕೊ. ಕುಚ್ಚಿ ಕೆಳಗಡೆ, ಕೆಳಗಡೆ ಕುಚ್ಚಿ ಚರಿ. ಅದೆಲ್ಲ ಇಳಿಬಾರ್ದು ಚರಿ. ಅಬ್ಬು ಅಬ್ಬು ಆಗುತ್ತೆ. ಅಬ್ಬು ಅಬ್ಬು ನೋಡಿ ಚರಿ, ನೋಡಿ ಅಂತಳ್ಳ. ಇದನ್ನ ಇಟ್ಕೋ ಬಾ. ಸರಿ ನೋಡಿಲಿ. ಬಂದ 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 ಇಲ್ಲಿ ಸರಿ. ಓಯ್ ಬಂಗಾರ. ಬೈಲ್ 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 ಬೈಲಿ ಸರಿ. ಅಗೋ ಇಲ್ಲಿ. ಹಾಯ್ ಕಳ್ಳ. ಹಾಯ್ ಬಂಗಾರ. ಎತ್ಕೋ ಬಾ, ಎತ್ಕೋ ಬಾ, ಎತ್ಕೋ ಬಾ. ಪ್ಲೇಟ್ ಎತ್ಕೋ ಬಾ. ಚೆರಿಮಾ ಇಲ್ಲಿ ನೋಡಿಲಿ. ಬಾ 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 ಬಾ. ಚಿಕ್ಕಿನ್ ನೋಡ್ತವ್ರೆ ಸರಿ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ನಾಮಕರಣದ ಅಪ್ಡೇಟ್ ಮತ್ತು ಔಟ್ಫಿಟ್ಸ್ ಎಲ್ಲ ತೋರಿಸಿದ್ದಾಯಿತು. ಹಾಗೆ ನಿಮಗೆ ಚರಿನೂ ಮತ್ತೆ ತೋರಿಸ್ದಂಗೆ ಆಯಿತು. ನಾನು ನಿಮ್ಮನ್ನೆಲ್ಲರನ್ನೂ ಭೇಟಿ ಮಾಡ್ದಂಗೆ ಆಯಿತು. ಸೊ ಹೀಗೆ ನನ್ನ ವ್ಲಾಗ್ಸ್ನ ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ವ್ಲಾಗ್ಸಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಕಂಟೆಂಟ್ಸ್ ಹಾಗೂ ಇನ್ಫಾರ್ಮೇಟಿವ್ ಕಂಟೆಂಟ್ಸ್ನ ನಿಮಗೆ ನಾನು ತಲುಪಿಸೋ ಜವಾಬ್ದಾರಿ ನಂದು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್ ಫ್ರೆಂಡ್ಸ್. ಬಾಯ್. ಲವ್ ಯು ಆಲ್.